ಯೂರೋ ಚಾಂಪಿಯನ್ ಸ್ಪೇನ್ ತಂಡವು ದಕ್ಷಿಣ ಅಮೆರಿಕಾದ ಚಾಂಪಿಯನ್ಸ್ ಹಾಗೂ ಹಾಲಿ ವಿಶ್ವ ಚಾಂಪಿಯನ್ಸ್ ಅರ್ಜೆಂಟೀನಾವನ್ನು ಸೋಲಿಸಿ ಹೊಸ ವಿಶ್ವ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ. ನ್ಯೂಯಾರ್ಕ್ ನಗರದ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ 82,500ಕ್ಕೂ ಹೆಚ್ಚು ಪ್ರೇಕ್ಷಕರ ಸಮ್ಮುಖದಲ್ಲಿ 2026ರ ಫಿಫಾ ವಿಶ್ವಕಪ್ನ ಅಂತಿಮ ಕದನ ನಡೆಯಿತು. ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತನ್ನ 4ನೇ ಕಿರೀಟವನ್ನು ಮುಡಿಗೇರಿಸಿಕೊಂಡು ಸತತ 2ನೇ ಬಾರಿ ಇತಿಹಾಸ ಬರೆಯುತ್ತದೆಯೇ ಅಥವಾ ಯುರೋಪಿನ ರಾಜ ಸ್ಪೇನ್ ತನ್ನ 2ನೇ ವಿಶ್ವಕಪ್ ಗೆದ್ದು ಜಗತ್ತನ್ನು ಆಳುತ್ತದೆಯೇ ಎಂಬ ಗಂಭೀರ ಪ್ರಶ್ನೆ ಇಡೀ ಕ್ರೀಡಾ ಲೋಕವನ್ನು ಕಾಡ್ತಾ ಇತ್ತು. ಲಿಯೋನೆಲ್ ಮೆಸ್ಸಿಯವರ ವಿದಾಯದ ಕನಸನ್ನು ಭಗ್ನಗೊಳಿಸಿದ ಸ್ಪೇನ್ ತಂಡದ ಈ ಐತಿಹಾಸಿಕ ವಿಜಯವು ಇತಿಹಾಸದ ಪುಟಗಳಲ್ಲಿ ಹೊಸ ದಾಖಲೆಯನ್ನ ಬರೆಯಿತು. ಪಂದ್ಯದುದ್ದಕ್ಕೂ ಸ್ಪೇನ್ ಗರಿಷ್ಠ ಮಟ್ಟದ ಆಟ ಪ್ರದರ್ಶಿಸಿದ್ರಿಂದ ಅಂಕಿಅಂಶಗಳಲ್ಲಿ ಸ್ಪೇನ್ ಮೇಲ್ಮೈ ಸಾಧಿಸಿತು. ಸ್ಪೇನ್ ತಂಡವು 68% ಚೆಂಡಿನ ಮೇಲಿನ ನಿಯಂತ್ರಣವನ್ನು ಸಾಧಿಸಿ ಪಂದ್ಯದ ಗತಿಯನ್ನು ನಿಯಂತ್ರಿಸಿದರೆ ಅರ್ಜೆಂಟೀನಾ 32% ನಿಯಂತ್ರಣದೊಂದಿಗೆ ಕೌಂಟರ್ ಅಟ್ಯಾಕ್ ನಡೆಸಲು ಪ್ರಯತ್ನಿಸಿದ್ರೂ ಗೋಲ್ ಬಾರಿಸಲು ಸಾಧ್ಯವಾಗಲಿಲ್ಲ. ಪಂದ್ಯದಲ್ಲಿ ಸ್ಪೇನ್ ಒಟ್ಟು 20 ಶಾಟ್ಗಳನ್ನು ಬಾರಿಸಿತು. ಅದರಲ್ಲಿ 11 ಶಾಟ್ಗಳು ನೇರವಾಗಿ ಗೋಲು ಪೆಟ್ಟಿಗೆಯ ಗುರಿ ಹೊಂದಿದವು. ಇನ್ನೊಂದೆಡೆ ಅರ್ಜೆಂಟೀನಾ ಒಟ್ಟು ಕೇವಲ 3 ಶಾಟ್ಗಳನ್ನು ಬಾರಿಸಿದ್ದು ಅದರಲ್ಲಿ ಒಂದೇ ಒಂದು ಶಾಟ್ ಗುರಿ ತಲುಪಲಿಲ್ಲ. ಅರ್ಜೆಂಟೀನಾದ ಗೋಲ್ ಕೀಪರ್ ಎಮಿಲಿಯಾನೋ ಮಾರ್ಟಿನೆಸ್ ಸ್ಪೇನ್ ತಂಡದ ಲಮೈನ್ ಯಮಾಲ್ ಮತ್ತು ಮೈಕೆಲ್ ಓಯರ್ಜಾಬಲ್ ಅವರ ಅತ್ಯಂತ ಅಪಾಯಕಾರಿ ಶಾಟ್ಗಳನ್ನು ಅದ್ಭುತವಾಗಿ ತಡೆದು ತಂಡಕ್ಕೆ ಆಸರೆಯಾದರು. ನಿಗದಿತ 90 ನಿಮಿಷಗಳ ಆಟ ಮುಗಿಯುವ ಹಂತದಲ್ಲಿ ಅಂದರೆ 90+3ನೇ ನಿಮಿಷದಲ್ಲಿ ಅರ್ಜೆಂಟೀನಾದ ಮಧ್ಯಮ ಕ್ರಮಾಂಕದ ಪ್ರಮುಖ ಆಟಗಾರ ಎನ್ಜೋ ಫೆರ್ನಾಂಡಿಸ್ 2ನೇ ಹಳದಿ ಕಾರ್ಡ್ ಪಡೆದು ಕೆಂಪು ಕಾರ್ಡ್ ಮೂಲಕ ಮೈದಾನದಿಂದ ಹೊರನಡೆದದ್ದು ಪಂದ್ಯದ ಅತ್ಯಂತ ಪ್ರಮುಖ ತಿರುವಾಗಿ ಪರಿಣಮಿಸಿತು. ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಯಾದ ಪಂದ್ಯದಲ್ಲಿ 106ನೇ ನಿಮಿಷದಲ್ಲಿ ಸ್ಪೇನ್ ತಂಡದ ಫೆರಾನ್ ಟೋರೆಸ್ ಅರ್ಜೆಂಟೀನಾದ ಭದ್ರಕೋಟೆಯನ್ನು ಭೇದಿಸಿ ಆಕರ್ಷಕ ಗೋಲು ಬಾರಿಸಿದರು. ರೆಫ್ರಿ ಗೋಲನ್ನು ಅಧಿಕೃತವಾಗಿ ಖಚಿತಪಡಿಸಿದ ತಕ್ಷಣ ಇಡೀ ಕ್ರೀಡಾಂಗಣದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತು. 10 ಆಟಗಾರರಿಗೆ ಸೀಮಿತಗೊಂಡಿದ್ದ ಅರ್ಜೆಂಟೀನಾ ತಂಡದ ಲಿಸಾಂಡ್ರೋ ಮಾರ್ಟಿನೆಸ್, ಲಿಯಾಂಡ್ರೋ ಪರೇಡೆಸ್, ಕ್ರಿಸ್ಟಿಯನ್ ರೊಮೆರೋ ಮತ್ತು ಅಲೆಕ್ಸಿಸ್ ಮ್ಯಾಕ್ ಅಲಿಸ್ಟರ್ ತೀವ್ರ ಒತ್ತಡಕ್ಕೆ ಒಳಗಾಗಿ ಹಳದಿ ಕಾರ್ಡ್ಗಳನ್ನು ಪಡೆದರು. ಕೊನೆಯ ನಿಮಿಷದವರೆಗೂ ಮೆಸ್ಸಿ ಪಡೆ ನಡೆಸಿದ ಎಲ್ಲ ಆಕ್ರಮಣಕಾರಿ ಯತ್ನಗಳನ್ನು ಸ್ಪೇನ್ ತಂಡದ ರಕ್ಷಣಾ ವಿಭಾಗವು ಯಶಸ್ವಿಯಾಗಿ ವಿಫಲಗೊಳಿಸಿತು. ಸ್ಪೇನ್ ತಂಡದ ರೋಡ್ರಿ ಮಧ್ಯಮ ಕ್ರಮಾಂಕದಲ್ಲಿ ಪಾಸ್ಗಳ ಸುರಿಮಳೆಗೈಯುವ ಮೂಲಕ ಅರ್ಜೆಂಟೀನಾಗೆ ಯಾವುದೇ ಮುಕ್ತ ಅವಕಾಶ ನೀಡದಂತೆ ಕಟ್ಟಿಹಾಕಿದರು. ಅರ್ಜೆಂಟೀನಾ ತಂಡವು ಪಂದ್ಯದುದ್ದಕ್ಕೂ ಕೌಂಟರ್ ಅಟ್ಯಾಕ್ ನಡೆಸಲು ಯತ್ನಿಸಿದ್ರು. ಇಡೀ ಟೂರ್ನಮೆಂಟ್ನಲ್ಲಿ ಕೇವಲ ಒಂದೇ ಒಂದು ಗೋಲನ್ನು ಮಾತ್ರ ಬಿಟ್ಟುಕೊಟ್ಟಿದ್ದ ಸ್ಪೇನ್ ತಂಡದ ರಕ್ಷಣಾ ಗೋಡೆಯನ್ನು ಭೇದಿಸಲು ಸಾಧ್ಯವಾಗಲಿಲ್ಲ. ಹೆಚ್ಚುವರಿ ಸಮಯದಲ್ಲಿ ಒಬ್ಬ ಆಟಗಾರನ ಕೊರತೆಯನ್ನು ಎದುರಿಸಿದ ಅರ್ಜೆಂಟೀನಾ ಸ್ಪೇನ್ ತಂಡದ ನಿರಂತರ ಆಕ್ರಮಣವನ್ನು ತಡೆಯಲು ವಿಫಲವಾಗಿದ್ದೇ ಸೋಲಿಗೆ ಪ್ರಮುಖ ಕಾರಣವಾಯಿತು. ಸ್ಪೇನ್ ತಂಡವು ಪ್ರಸಕ್ತ ಟೂರ್ನಿಯಲ್ಲಿ ಪ್ರೀ ಕ್ವಾರ್ಟರ್ಸ್ನಲ್ಲಿ ಪೋರ್ಚುಗಲ್, ಕ್ವಾರ್ಟರ್ ಫೈನಲ್ನಲ್ಲಿ ಬೆಲ್ಜಿಯಂ ಮತ್ತು ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ತಂಡಗಳನ್ನು ಸತತವಾಗಿ ಸೋಲಿಸಿ ಫೈನಲ್ ತಲುಪುವ ಮೂಲಕ ತನ್ನ ಸರ್ವಶ್ರೇಷ್ಠ ಆಟವನ್ನು ಸಾಬೀತುಪಡಿಸಿತು. ಹಾಲಿ ವಿಶ್ವ ಚಾಂಪಿಯನ್ ಅರ್ಜೆಂಟೀನಾವನ್ನ 1-0 ಗೋಲುಗಳ ಅಂತರದಿಂದ ಮಣಿಸಿದ ಸ್ಪೇನ್ ತಂಡವು 2026ರ ಫಿಫಾ ವಿಶ್ವಕಪ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡು ತನ್ನ 2ನೇ ವಿಶ್ವಕಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಯೂರೋ 2024 ಜಯಿಸಿದ ಸ್ಪೇನ್ ಈಗ 2010ರ ನಂತರ ಮತ್ತೊಮ್ಮೆ ವಿಶ್ವಕಪ್ ಗೆಲ್ಲುವ ಮೂಲಕ ಜಾಗತಿಕ ಫುಟ್ಬಾಲ್ನಲ್ಲಿ ತನ್ನ ಸರ್ವಾಧಿಪತ್ಯವನ್ನು ಅಧಿಕೃತವಾಗಿ ಸಾಬೀತುಪಡಿಸಿದೆ. ಅರ್ಜೆಂಟೀನಾವನ್ನು 2022ರಲ್ಲಿ ಚಾಂಪಿಯನ್ ಮಾಡಿದ ಲಿಯೋನೆಲ್ ಮೆಸ್ಸಿಯವರ ಕೊನೆಯ ವಿಶ್ವಕಪ್ ವಿದಾಯದ ಪ್ರಯಾಣವು ತೀವ್ರ ಭಾವುಕತೆಯೊಂದಿಗೆ ಮುಕ್ತಾಯಗೊಂಡಿತು. ಸ್ಪೇನ್ ತಂಡದ ಈ ಐತಿಹಾಸಿಕ ಗೆಲುವು ಮುಂದಿನ ತಲೆಮಾರಿನ ಫುಟ್ಬಾಲ್ ಇತಿಹಾಸದಲ್ಲಿ ಹೊಸ ಯುಗದ ಆರಂಭವನ್ನು ಸಾರಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.